ಸುಂದರ್ ವೀಣಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಆಕ್ಚುಲಿ ಸರ್ ಹೇಳ್ತಾ ಇದ್ರು ಸುಂದರ್ ರಾಜ್ ಅನ್ನೋದು ನನ್ನ ಪೂರ್ತಿ ಹೆಸರಾಗಿತ್ತು, ಆದ್ರೆ ಸುಂದರ್ ರಾಜ್ ಎರಡು ಸುಂದರ್ ರಾಜ್ಗಳ ಕ್ಲಾಶಿನ ನಡುವೆ ನನ್ನ ರಾಜ್ಗೆ ಕತ್ತರಿ ಬಿತ್ತು, ವೀಣಾ ಜೊತೆ ಆದ್ರು ನನಗೆ ಅಂತ ಹೇಳ್ತಾ ಇದ್ರು. ಹೇಗಿದೆ ಸರ್ ಲೈಫು? ನಡೀತಾ ಇದೆ ಮೇಡಮ್. ಅಂದರೆ 6ಕ್ಕೆ ಏರಿಲ್ಲ 3ಕ್ಕೆ ಇಳಿದಿಲ್ಲ ಕೈಂಡ್ಸಲ್ಲಿ ಹೋಗ್ತಾ ಇದೆ. ರಂಗಭೂಮಿಯಿಂದ ಜೀವನ ಆರಂಭ ಆಗಿ ಹಿರಿತೆರೆ ಕಿರುತೆರೆ, ಬಟ್ ರಂಗಭೂಮಿ ನಂಟು ನೀವು ಬಿಟ್ಟಿಲ್ಲ ಅನ್ನೋದು ಬಹಳ ಖುಷಿ ಆಗುತ್ತೆ. ನೆವರ್ ಎವರ್. ಅದು ಈ ಎಲ್ಲ ಕಾಲಕ್ಕೂ ನಾನು 1 ವರ್ಷ ಮಾಡಿಲ್ಲ ಅನ್ಸುತ್ತೆ ಈ ಇಡೀ ಇದರಲ್ಲಿ ನಾನು ಶುರು ಮಾಡಿದ್ಮೇಲೆ. ಅದು ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ ಥಿಯೇಟರ್ ಮಾಡ್ತಾನೇ ಇದ್ದೀನಿ. ತಿಂಗಳಿಗೆ ಅಟ್ಲೀಸ್ಟ್ 1 ಶೋ ಆದರೂ ಆಗುತ್ತೆ. ಮ್ಯಾಕ್ಸಿಮಮ್ 7-8 ಶೋಸ್ಗಳು ಮಾಡಿದ್ದು ಇದೆ ತಿಂಗಳಿಗೆ. ಸೊ ಆಗಿ ನಡೀತಾ ಇದೆ. ರಂಗಭೂಮಿ ಬಿಡೋಕ್ಕಾಗದೇ ಇರುವಂಥ ಸೆಳೆತ ಯಾಕೆ ಅಂದರೆ, ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ, ನನಗೆ ಕಿರುತೆರೆಯಲ್ಲಾಗಲಿ ಸಿನಿಮಾಲಾಗಲಿ ಸಿಗುವ ಪಾತ್ರಗಳ ಬಗ್ಗೆ ಇರುವ ಅತೃಪ್ತಿ ಇರಬಹುದು. ನನಗೆ ನಾಟಕಗಳಲ್ಲಿ ಅದ್ಭುತವಾದ ರೋಲ್ಗಳು, ಆ ನಾಟಕ ಪ್ರೋಸೆಸ್ ಆಫ್ ರಿಹರ್ಸಲ್, ಶೋಸ್, ಇದೆಲ್ಲವೂ ತುಂಬ ಕಿಕ್ ಕೊಡುವಂಥದ್ದು. ಬಹುಶಃ ನನಗೂ ಒಳ್ಳೊಳ್ಳೆ ಪಾತ್ರಗಳು ಟಿ ವಿಲಿ ಸಿನಿಮಾದಲ್ಲೂ ಸಿಕ್ಕಿದ್ರೆ ಬಹುಶಃ ನಾನು ಮಾಡ್ತಿರ್ಲಿಲ್ವೇನೋ. ಹಾಗಾಗಿ ನಾನು ಥಿಯೇಟ್ರ್ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಇಷ್ಟು ವರ್ಷದ ಜೀವನ, ರಂಗಭೂಮಿ, ಕಿರುತೆರೆ, ಹಿರಿತೆರೆ, ತೃಪ್ತಿ ಇದೆಯಾ? ಖಂಡಿತ ಇದೆ. ಎಸ್ಪೆಷಲಿ ಕಿರುತೆರೆ. ಯಾಕೆಂದರೆ ನಾವು ಶುರು ಮಾಡಿದ್ದು ಅಂದರೆ ಕಿರುತೆರೆಯ ಇಂಡಸ್ಟ್ರಿ ಅಂತ ಏನು ಇವಾಗ ಆಗಿದೆ, ಅದರ ಆರಂಭದ ಹೆಜ್ಜೆ ಅದು. ಮೆಗಾ ಸೀರಿಯಲ್ಸ್ ಇಂಟ್ರೊಡ್ಯೂಸ್ ಆದ ಕಾಲದಿಂದಲೂ ಇದ್ದೀವಿ ನಾವು. ಅದಕ್ಕೆ ಮುಂಚೆ ಸಿಂಗಲ್ ಎಪಿಸೋಡ್ಸ್ ಅಂತೂ ಅದು ಎಷ್ಟು ಒಂದು 100 ಸಿಂಗಲ್ ಎಪಿಸೋಡ್ಸ್ DD9ಗೆ ಆಗೆಲ್ಲ ಒಂದು ಎಪಿಸೋಡ್ಗೆ ಒಂದು ಕತೆ ಅಂತ ಮಾಡ್ತಾಯಿದ್ರು. ಅದರಲ್ಲಿ TNS ಸರ್ ಸುಮಾರಷ್ಟು ಒಂದು 100 ಕಂತು ಮಾಡಿರ್ಬೋದೇನೋ. ನಾಗೇಂದ್ರ ಸರು, TNS ಸರು, NS ಶಂಕರ್ ಸರ್, ಇವ್ರುಗಳದ್ದೆಲ್ಲ ಒಂದೊಂದು ಎಪಿಸೋಡಿನ ಕತೆಗಳಲ್ಲಿ ಮಾಡ್ತಾಯಿದ್ವಿ. ಅದಾದಮೇಲೆ ಮೆಗಾ ಸೀರಿಯಲ್ ಶುರುವಾಯಿತು. ಅದು ಒಂದು ಇಂಡಸ್ಟ್ರಿನೇ ಆಗಿದೆ ಇವತ್ತು, ದೊಡ್ಡ ಬೃಹತ್ ಇಂಡಸ್ಟ್ರಿ ಆಗಿದೆ. ಸೊ ಆ ಆರಂಭಿಕ ಕಾಲದಲ್ಲೇ ನಾವು ಅಲ್ಲಿ ಇದ್ವಿ ಅನ್ನೋದು ಒಂದು ಬಹಳ ಖುಷಿಯಾದ ಸಂಗತಿ. ಮತ್ತು ಅಲ್ಲಿಂದಲೂ ಇಲ್ಲಿಯವರೆಗೂ ಟಿ ವಿನಲ್ಲೇ ನಂದು 35 ವರ್ಷ ಆಯಿತು. ಈ 35 ವರ್ಷಗಳಲ್ಲಿ ಬೇರೆ 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 ಥರದ ಪಾತ್ರಗಳು ಮಾಡಿದ್ದೀನಿ ಅನ್ನೋ ಖುಷಿ ನನಗೆ. ಯಾಕಂದರೆ ಈ ಇಂಡಸ್ಟ್ರಿನಲ್ಲಿ ಸಿನಿಮಾದಲ್ಲೂ ಅಷ್ಟೇ ನಾವು ಒಂದು ಇಮೇಜ್ಗೆ ಸಿಕ್ಕಿ ಹಾಕೊಂಡ್ಬಿಡ್ತೀವಿ. ಅದು ಆಗದೆ ಬೇರೆ 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 ಥರದ ಪಾತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಬಹಳ ಖುಷಿ. ನಿಮ್ಮ ಈ ಮನೆಗೆ ಬಂದ ಟಿ ವಿ ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ಸಿಂಗಾಪುರದ ಇಂಪೋರ್ಟೆಡ್ ಟಿ ವಿ. ಹೌದು, ನಿಮ್ಗೆ ಹಾಗೆಲ್ಲ ಒಂದು ದೊಡ್ಡ ವ್ಯಾಪಾರ ಅದು. ಯಾರೋ ಒಬ್ಬ ಮಾರ್ವಾಡಿ ಬಿಸ್ನೆಸ್ ಮೆನ್ನು ಎಲ್ಲರನ್ನು ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತಿದ್ದ. ಅವ್ರ ಟಿಕೆಟ್ಟು, ಅವ್ರ ಸ್ಟೇ ಎಲ್ಲ ನೋಡ್ಕೊಳ್ತಿದ್ದ ಆತನೇ. ಅವ್ರ ಹೆಸರಲ್ಲಿ ಟಿ ವಿ ಆಗೆಲ್ಲ ತುಂಬ ರೇಷನ್ಡು, ಇಷ್ಟು ಒಬ್ಬರ ಹೆಸರಲ್ಲಿ ಇಷ್ಟು ಟಿ ವಿ, ಇಷ್ಟು ಇದು ಎಲ್ಲ ತರಬಹುದು ಅಂತ. ಸೊ ಆ ತರೋಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಹೋಗೋದು, ಇವ್ರ ಹೆಸರಲ್ಲಿ ಏನೇನು ತರ್ತಾನೋ ಅದನ್ನೆಲ್ಲ ತಾನಿಟ್ಕೊಂಡು ಇವ್ರಿಗೊಂದು ಫ್ರೀ ಟೂರ್ ಥರ ಆಗ್ತಿತ್ತು ಅಂತ. ಅದರಲ್ಲಿ ಹೋಗಿದ್ದರು ನಮ್ಮ ಒಬ್ಬರು. ಅವರು ಟಿ ವಿ ತಂದಿದ್ದನ್ನು ನಮ್ಮ ಮನೆಗೆ ತೊಗೊಂಡ್ವಿ. ಸೋನಿ ಟಿ ವಿ. ದಟ್ ವಾಸ್ ಫಸ್ಟ್ ಕಲರ್ ಟಿ ವಿ ನಮ್ಮ ಮನೆಗೆ. ಅದಕ್ಕೆ ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಸೊ ಆ ಕಲರ್ ಟಿ ವಿ, ಇಂಪೋರ್ಟೆಡ್ ಸೋನಿ ಟಿ ವಿ ತೊಗೊಂಡ್ವಿ. ಅದ್ರ ಹಿಂದೆನೇ ನಮ್ಮ ಅತ್ತಿಗೆ, ಅವರು ತುಮಕೂರಿನವರು, ಸೊ ಅವ್ರ ಮನೆಗೆ ಟಿ ವಿ ತರಿಸಿದ್ರು. ಹೀಗೆ ಯಾರೋ ಹೋಗಿದ್ದವ್ರದ್ದು ತರಿಸಿದ್ರು. ಅದು ಇಟ್ಟು ನಮ್ಮ ಮನೇಲಿ 2 ಟಿ ವಿ ಒಂದೇ ದಿನ ಇತ್ತು. ಆ ಟಿ ವಿನಲ್ಲಿ ಅವತ್ತು ನವರಂಗದು ಸಾಂಗ್ ಬರ್ತಾಯಿತ್ತು, ಶಾಂತಾರಾಮ್ ಅವರ ನವರಂಗ್ ಸಾಂಗ್ ಬರ್ತಾಯಿತ್ತು. ನಮ್ಮ ಅಜ್ಜಿ, ನೋಡು ಅವ್ರ ಟಿ ವಿಲಿ ಎಷ್ಟು ಚೆನ್ನಾಗಿರೋದು ಬರುತ್ತೆ, ನಮ್ಮ ಟಿ ವಿಲಿ ಒಂದು ದಿವಸಕ್ಕೂ ಬಂದಿಲ್ಲ ಅಂತ ಹೊಟ್ಟೆ ಹೊರ್ಕೊಂಡು ಕೊಟ್ಟಿದ್ರು ಆ ಟಿ ವಿನ. ಇದೆಲ್ಲ ಯಾಕೆ ಟಿ ವಿ ಬಗ್ಗೆ ನೆನಪು ಮಾಡಿದೆ ಅಂತ ಹೇಳಿದ್ರೆ, ವಿಸ್ಮಯದಿಂದ ಟಿ ವಿಗಳನ್ನು ನಾವೆಲ್ಲರೂ ನೋಡ್ತಾ ಇದ್ವಿ.
ಬ್ಲ್ಯಾಕ್ ಅಂಡ್ ವೈಟ್ ಇಂದ ಕಲರಿಗೆ ಬರೋದು, ಆ ಶಟರ್ ಹಿಂಗ್ ಹಾಕಿ ಹಿಂಗೆ ತೆಗಿಯೋದು. ಅಯ್ಯೋ ಅದ್ಯಾಕೆ ಹೇಳ್ತೀರಿ, ನಮ್ಮ ಮನೇಲಿ ಟಿವಿ ಇರಲಿಲ್ಲ. ನಾನೊಂದು ಸಿನಿಮಾ ಕೂಡ ಮಾಡಿದ್ದೀನಿ, ದೂರದರ್ಶನ ಅಂತ, ಅದ್ರಲ್ಲಿ ಮೇಜರ್ ರೋಲ್. ಆ ಸಿನಿಮಾ ಕತೆ ನಂಗೆ ಬಹಳ ಬೇಗ ಕನೆಕ್ಟ್ ಆಗೋಯ್ತು. ಯಾಕಂದರೆ ನಾವೆಲ್ಲ ಅದನ್ನೇ ಮಾಡಿದ್ದವರು. ನಮ್ಮ ರಸ್ತೆಯಲ್ಲಿ ಒಬ್ಬರ ಮನೇಲಿ ಟಿವಿ ಇತ್ತು, ಅವ್ರ ಮನೆಗೆ ನಾವೆಲ್ಲ ಹೋಗೋದು ಟಿವಿ ನೋಡೋಕ್ಕೆ. ಅವರು ಮಾತಾಡಬೇಡಿ ಕೂತ್ಕೊಳ್ಳಿ, ಅವ್ರು ಬೇಕಾದರೆ ಹೊರಕ್ಕಾಗಿ ಅವರು, ಇಲ್ಲದೇ ಇದ್ದರೆ ಬೇಡ ಹೋಗಿ ಅಂತ ಕಳಿಸ್ಬಿಡೋರು. ಸೊ ಅವರು ಮನೆ ಮೆಟ್ಲ ಮೇಲೆ ಒಂದೊಂದು ಮೆಟ್ಲ ಮೇಲೆ ಮೂರು ಹುಡುಗರುಗಳು ಕೂತ್ಕೊಂಡು ಅದನ್ನು ಟಿ ವಿ ನೋಡ್ತಾ ಇರೋದು. ಪಿಸ ಮಾತಾಡಿದ್ರೆ ಅವರು ಅಂದರೆ ನಾವೆಲ್ಲ ಬಾಯಿ ಮುಚ್ಕೋಬೇಕು. ಈ ಥರದ್ದೆಲ್ಲ ಆಗಿನ. ಬಟ್ ಹಾಗೆ ನೋಡಿದ್ದ ನಾಟಕಗಳು, ಸಂಗ್ಯಾಬಾಳ್ಯ ನೋಡಿದ್ದು ನಾನು ಹಾಗೇನೆ ಯಾರ್ದೋ ಮನೆಯಲ್ಲಿ. ಸೊ ಅದೆಲ್ಲವೂ ಬಹಳ ಪರಿಣಾಮ ಬೀರ್ತು ನನ್ನ ಮೇಲೆ. ಆದರೆ ಇವಾಗಿನ ಸಂದರ್ಭ ಹೇಗಿದೆ ನೋಡಿ, ನಿಮ್ಮನ್ನ ಎಲ್ಲರೂ ಟಿವಿಯಲ್ಲಿ ನೋಡ್ತಾ ಇರ್ತಾರೆ, ನಿಮ್ಮ ಸಿನಿಮಾಗಳನ್ನ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಈ 35 ವರ್ಷಗಳ ಟ್ರಾನ್ಸಿಷನ್ ಇದೆಯಲ್ಲ, ಪಲ್ಲಟ ಇದೆಯಲ್ಲ, ಅಮೇಸಿಂಗ್ ಅನ್ಸುತ್ತೆ. ತಂತ್ರಜ್ಞಾನದ ಲೆಕ್ಕದಲ್ಲೂ ಹೌದು, ನಿಮ್ಮ ಜೀವನದ ಲೆಕ್ಕದಲ್ಲೂ ಹೌದು. ಅದಕ್ಕೆ ನಾನು ಟಿವಿ ವಿಷಯ ತೆಗೆದು. ಹೌದು, ನಾನು ಇದನ್ನ ಅನಂತ್ ಸರ್ಗೆ ಹೇಳಿದ್ದೆ. ಅನಂತ್ ನಾಗ್ ಸರ್ದು ನಾರದ ವಿಜಯ ಅಂತ ಒಂದು ಸಿನಿಮಾ ಶೂಟಿಂಗ್ ನಮ್ಮ ಮನೆ ಹತ್ರ ನಡೀತಿತ್ತು, ಸಜ್ಜನರಾವ್ ಸರ್ಕಲ್ನಲ್ಲಿ. ಆಗ ಎಕ್ಸಾಮ್ ಟೈಮ್ ಏಪ್ರಿಲ್ನಲ್ಲಿ, ನಮ್ಮ ಎಕ್ಸಾಮ್ 6ನೇ ದಿನ ಎಲ್ಲ ಇತ್ತು. ಅನಂತ್ ನಾಗ್ ಸರ್ ನೋಡೋದು ಹೆಂಗ್ ಬಿಡಕ್ಕಾತ, ನಮ್ಮ ಮನೆ ಹತ್ರನೇ ಬಂದಿದ್ದಾರೆ. ಭಾಳ ಅವ್ರು ಯಾವಾಗಲೂ ಸುಂದರ. He is more, I mean, he appears more handsome because of his intellects. ಭಾಳ ಬುದ್ಧಿವಂತರು, ಅದ್ಭುತವಾದ ನಟರು. ಅದು ನಮ್ಗೆ ಇನ್ನೂ ಹತ್ರ ತರಿಸುತ್ತೆ. ನನಗೆ ಯಾವಾಗಲೂ ಜಯಂತ್ ಕಾಯ್ಕಿಣಿ, ಅನಂತ್ ನಾಗ್ ಸರ್ ಇಬ್ಬರು, ಆ ಎರಡು, ಅವ್ರ ಸಾಹಿತ್ಯ, ಇವರು ನಟನೆ, ಈ ಎರಡರಲ್ಲೂ ಅವರು ಮಹಾಸುರದ್ರೂಪಿಗಳು ಅಂತ ಅನ್ಸೋದು ಅವರ ಕೆಲಸಗಳಿಂದಾಗಿಯೂ ಪ್ಲಸ್ ಅದು. ಸೊ ಅನಂತ್ ನಾಗ್ ಸರ್ ಅವ್ರದ್ದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮಂಗೆ ಒಂದೇ ಇದು, ಮಾರನೇ ದಿವಸ ಎಕ್ಸಾಮ್ ಇಟ್ಕೊಂಡು ಶೂಟಿಂಗ್ ನೋಡೋಕೆ ಹೋಗಿದ್ದೆ. ಶೂಟಿಂಗ್ ನೋಡೋಕೆ ಹೋಗಿದ್ಯಾ ನೀನು ಅಂತ ಮನೆಗೆ ಬಂದಮೇಲೆ ಸರಿಯಾಗಿ ಬಿತ್ತು. ಬಟ್ ಅದೇ ಅನಂತ್ನಾಗ್ ಸರ್ ಜೊತೆಗೆ ಮಗನಾಗಿ, ತಮ್ಮನಾಗಿ ಎಲ್ಲ ಆ್ಯಕ್ಟ್ ಮಾಡುವಾಗೆಲ್ಲ ನೆನೆಸ್ಕೊಂಡಿದ್ದೀನಿ ನಾನು ಇದನ್ನು. ನಾವು ಯಾರನ್ನ ತುಂಬ ಮೆಚ್ಕೊಂಡಿದ್ವಿ, ಯಾರನ್ನ ಒಂದು ಐಡಿಯಲ್ ಅಂತ ಇಟ್ಕೊಂಡಿದ್ವಿ, ಅವ್ರ ಜೊತೆಗೆ ನಾವು ಕೆಲಸ ಮಾಡೋ ಹಾಗೆ ಬೆಳೆದ್ಬಿಟ್ವಲ್ಲ ಅಂತ ಭಾಳ ಸಂಭ್ರಮ ಅನ್ಸುತ್ತೆ. ಹೆಂಗೆ ಶುರು ಆಗಿದ್ದು ಬಣ್ಣದ? ನನಗೆ ನಟನೆ ಹುಚ್ಚು ಚಿಕ್ಕನಿಂದ ಇತ್ತು. ಕನ್ನಡಿ ಮುಂದೆಲ್ಲ ಡಾನ್ಸ್ ಮಾಡೋದು, ಈ ಥರದ್ದೆಲ್ಲ ಯಾರಿದ್ರ ಇವ್ರನ್ನ ನೋಡಿ ನಾನು ಕಲಿತೆ ಅಥವಾ ಇವ್ರ ಥರ ಆಗಬೇಕು ಅಂತಿತ್ತು ಅಂತ? ಇಲ್ಲ, ಆ ಥರ ಏನಿರಲಿಲ್ಲ. ಆ ಥರದ್ದಕ್ಕೆ ನಾನು ಸಾಗರ ಸಂಗಮ, ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದೆ. ಸಾಗರ ಸಂಗಮಂ ಕಮಲಾಸನ್ ಬಂದಾಗ, ಅದು ಬಂದಮೇಲೆ ನಾನು ಕ್ಲಾಸಿಕಲ್ ಡಾನ್ಸ್ ಕಲಿಬೇಕು ಅಂತ ಭಾಳ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ. ನಮ್ಮಮ್ಮ ಕಳಿಸ್ಲಿಲ್ಲ, ಅದು ಬೇರೆ ವಿಚಾರ. ಸೊ ಆ ಡಾನ್ಸ್ ಕ್ಲಾಸ್, ನಮ್ಮ ಮನೆ ಹತ್ರನೇ ಒಂದು ಡಾನ್ಸ್ ಸ್ಕೂಲ್ ಇತ್ತು. ಅಲ್ಲೆಲ್ಲ ಕಿಟಕಿಯಿಂದ ಹೊರಗಡೆ ಕಾಣುತ್ತಾ ಅಂತ ನೋಡೋದು, ಅದೆಲ್ಲ ಮಾಡ್ತಾಯಿದ್ದೆ. ಪದ್ಮಿನಿ ರವಿ ಅಂತ ಹೇಳಿ, ಪದ್ಮಿನಿ ರಾವ್ ಅಂತ ಹೇಳಿ, ಅವರು ದೊಡ್ಡ ಡಾನ್ಸರ್, ಅವ್ರದ್ದು ಸ್ಕೂಲ್ ಅದು. ನಾನು ಹೊರಗಡೆ ನಿಂತು ಅದನ್ನು ನೋಡ್ತಾ ಇದ್ದಿದ್ದೆ. ಹೋಗಿ ಕಲಿಬೇಕು ಅನ್ನೋ ಆಸೆ ಎಲ್ಲ ಬಹಳ ಇತ್ತು, ಆಗ ಆಗಲಿಲ್ಲ ಅದು. ಬಹುಶಃ ಅದಕ್ಕಾಗಿ ನನ್ನ ಮಗಳಿಗೆ ಒತ್ತಾಯಪೂರ್ವಕವಾಗಿ ಹಾಕಿದ್ದೆ ಅಂತ ಅನಿಸುತ್ತೆ. ಅವಳು ಶಿ ಡೆವಲಪ್ಡ್ ಎನ್ ಇಂಟ್ರೆಸ್ಟ್ ಅನ್ನೋದು ಖುಷಿ ಅಷ್ಟೇ. ಸೊ ಹೀಗೆ ಅದೇ ಆಗಬೇಕು, ಇದೇ ಥರ ಆಗಬೇಕು ಅಂತ ಅಲ್ಲ, ನಾನು ಒಟ್ಟು ಮಾಡ್ತಿರಬೇಕು ಅನ್ನೋದು ಹುಟ್ಟುಕೊಡ್ತು ಆವಾಗ. ಸ್ಕೂಲ್ಗಳಲ್ಲಿ ಸಣ್ಣ ಪುಟ್ಟ ನಾಟಕಗಳು ಎಲ್ಲ ಮಾಡ್ತಿದ್ದೆ. ಹೈಸ್ಕೂಲಿನಲ್ಲೂ ಅಷ್ಟೇ, ಹೈಸ್ಕೂಲಿಗೆ ಬಂದಾಗಲೂ ನನಗೆ ಪ್ರೈಸ್ಗಳೆಲ್ಲ ಬಂತು. ಬಟ್ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಎನ್ಕರೇಜ್ಮೆಂಟ್ ಇರಲಿಲ್ಲ. ಅದ್ರ ಹೌದಾ? ನೋ ಎನ್ಕರೇಜ್ಮೆಂಟ್? ನಮ್ಮ ಅಮ್ಮನಿಗೆ ಇಷ್ಟನೇ ಇರಲಿಲ್ಲ. ನಮ್ಮ ಅಪ್ಪನ ಏನಾಗಬೇಕಂತಿತ್ತು ಅಮ್ಮನಿಗೆ? ನಾವು 4 ಜನ ಅಣ್ಣ ತಮ್ಮಂದರು, 3 ಜನ, ನಾನು 4ನೇವನು, 3 ಜನ ಅಣ್ಣಂದರು ಇಂಜಿನಿಯರ್ಸು. ಸೊ ಆಬ್ವಿಯಸ್ಲಿ ನಾನು ಅವರೆಲ್ಲ ಇಂಜಿನಿಯರ್, ನೀನು ಡಾಕ್ಟರ್ ಆಗುವಂತ ಇತ್ತು. ಸೈನ್ಸ್ ಅನ್ನೋದು ನನ್ನ ತಲೆಗೆ ಹೋಗ್ತಾನೆ ಇರಲಿಲ್ಲ. ಮ್ಯಾಥ್ಸು ಸೈನ್ಸ್ ಎಲ್ಲ ಇಂಪಾಸಿಬಲ್ ಆಗಿತ್ತದು. ನಾನು BCom ತೊಗೊಂಡಾಗಂತೂ ನಮ್ಮಮ್ಮ ಏನೋ ಒಂದು ಕ್ಲರ್ಕ್ ಆಗಿ ಹಾಳಾಗೋಗ್ತೇನೆ ನಿನ್ನ ಲೈಫಲ್ಲಿ, ಹಿಂಗಾಗೋಯ್ತು, ಇವನೊಬ್ಬ ಹಿಂಗಾಗೋದ ಅಂತ ಕೊರಗ್ತಾಯಿದ್ರು. ಇನ್ಫ್ಯಾಕ್ಟ್ ನಾನು ನಾಟಕಗಳನ್ನೆಲ್ಲ ಕದ್ದು ಮಾಡ್ತಾ ಇದ್ದೆ ಹೈಸ್ಕೂಲ್. ಮಾಡ್ತಿದ್ದೆ ಹಾಗೇನೆ, ಗೊತ್ತಾಗೋಗೋದು ಅವ್ರಿಗೆ. ಏಟ್ ಕೊಡ್ತಿರ್ಲಿಲ್ಲ, ನಮ್ಮಲ್ಲಿ ತುಂಬ ಹೊಡೆದು ಬಿಡೋದು ಮಾಡ್ತಿರ್ಲಿಲ್ಲ. ಬಟ್ ತುಂಬ ಅದ್ರ ಬಗ್ಗೆ ಇನ್ಸಲ್ಟ್ ಮಾಡೋದು, ಚುಚ್ಚೋದು ಮಾಡ್ತಿದ್ರು. ನನಗೆ ಐ ಸ್ಟಿಲ್ ರಿಮೆಂಬರ್, ನಾನು 9th ಅಲ್ಲಿದ್ದಾಗ ನನಗೆ ಫಸ್ಟ್ ಪ್ರೈಸ್ ಬಂತು. ರೋಟ್ರಿ ಕ್ಲಬ್ ಮಾಡಿದ ಇಂಟರ್ ಸ್ಕೂಲ್ ಕಾಂಪಿಟಿಷನಲ್ಲಿ ಫಸ್ಟ್ ಪ್ರೈಸ್ ಬಂತು ಆ್ಯಕ್ಟಿಂಗಿಗೆ. ನಾನು ಆ ಸರ್ಟಿಫಿಕೇಟ್ ಹರಿದುಬಿಟ್ಟು ಆ ಕಪ್ನ ನನ್ನ ಫ್ರೆಂಡ್ ಕೊಟ್ಬಿಟ್ಟು, ನೀನು ನಿಮ್ಮ ಮನೆಗೆ ತೊಗೊಂಡ್ಬಿಟ್ಟು ಕಳಿಸಿ ಮನೆಗೆ ಹರಿದ್ಬಿಟ್ಟು
ಬಿಟ್ಬಿಟ್ಟೆ, ಏನು ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಮನೇಲಿ ಅಂತೇಳಿ. ಇವಾಗ ನಿಮ್ಮ ಅಂದ್ರೆ ವಾಪಸ್ ತಗೊಂಡ್ರಾ ಕಪ್ಪು ಅಥವಾ ಹೇಗೆ ಹೋಯ್ತಾ ಅದು? ಸೊ ಹಾಗೆ ಮಾಡ್ಕೊಂಡು ಬಂದಿದ್ದು. ಕಾಲೇಜಲ್ಲಿ ಏನು ಪಾಪ ನಾನು ಐ ವಾಸ್ ಔಟ್ ಆಫ್ ಕಂಟ್ರೋಲ್, ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ತುಂಬ ಅಸಮಾಧಾನ ಮಟ್ಪಟ್ಕೊಳ್ಳೋರು. ನಮ್ಮಮ್ಮ ಹೋಗ್ತಾನೆ ಅಲ್ಲಿ ಕುಣಿಯೋಕ್ಕೆ, ಅಲ್ಲಿ ಮಾಡೋಕ್ಕೆ ಅಂತೆಲ್ಲ ರಿಹರ್ಸಲ್ಗಳಿಗೆ ಹೊಟ್ಟೋಗ್ತೀನಿ ಅಂತ. ಮೈಂಡ್ ಸೆಟ್ ತಂದೆ ತಾಯಿದ ಅರ್ಥ ಆಗಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನೀವು ಏನೇ ಸಾಧಿಸ್ಬಿಡಿ, ಐ ಥಿಂಕ್ ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಸುತ್ತೆ. ನೀವು ಎಂಥ ದೊಡ್ಡ ನಟನೇ ಆಗಿದ್ರು, ಆದರೂ ನನ್ನ ಮಗ MBBS ಮಾಡಬೇಕಿತ್ತು ಅಂತಾರ ಅಮ್ಮ ಅಂದಿದ್ರ? ಒಂದರಲ್ಲೂ ಇವನು ಹಿಂಗಾಗೋದ ಅಂತ. ಹಾಗಂತೂ ನಾನೇನು ಕೆಟ್ಟದಾಗ ಓದ್ತಿರ್ಲಿಲ್ಲ. ಏನು ತಗೊಂಡಿದ್ನೋ ಒಂದು ಅಚ್ಚುಕಟ್ಟಾಗಿ ಓದ್ತಿದ್ದೆ. ಆವ್ರೇಜ್ ಸ್ಟೂಡೆಂಟಾ? ಅಬೋವ್ ಆವ್ರೇಜ್. ನಾನು BComನಲ್ಲಿ ಐ ಗಾಟ್ ಅ ರ್ಯಾಂಕ್ ಇನ್ ದ ಯೂನಿವರ್ಸಿಟಿ. ಅಂದರೆ 1 in 100 ಅಂತ 100 ರ್ಯಾಂಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ರು ಪ್ರತಿ ವರ್ಷ. ಅದರಲ್ಲಿ ಒಂದು ರ್ಯಾಂಕ್ ಬಂತು. ಸೊ ಯೂನಿವರ್ಸಿಟಿಯಲ್ಲಿ ಇಟ್ಸ್ ವೆರಿ ಗುಡ್ ಥಿಂಗ್. ಬಿಗ್ ಥಿಂಗ್. ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಅಡ್ಮಿಷನ್ ಸಿಗೋದು ವಾಸ್ ನಾಟ್ ಎನ್ ಈಸಿ ಥಿಂಗ್. ಅಲ್ಲಿ ಸಿಗ್ತದೆ. ಅದು ನನ್ನ ಪುಣ್ಯ. ನಾನು ಆ ಕಾಲೇಜಿಗೆ ಹೋದೆ ಆ್ಯಂಡ್ ಐ ಆಮ್ ವಾಟ್ ಎವರ್ ಐ ಆಮ್. ಆ ಕಾಲೇಜು ನನ್ನನ್ನು ರೂಪಿಸ್ತು ಅನ್ನೋದು ಅಫ್ಕೋರ್ಸ್ ಅಕ್ಷರಶಃ ಸತ್ಯ. ಅದು ಯಾಕೆಂದರೆ ನನ್ನ ಮೇಷ್ಟ್ರುಗಳು ನನಗೆ ಕನ್ನಡ ಪಾಠ ಮಾಡ್ತಾ ಇದ್ದಿದ್ದು ಡಾಕ್ಟರ್ H.S. ವೆಂಕಟೇಶ್ ಮೂರ್ತಿ, ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಿದ್ದು ಪ್ರೊಫೆಸರ್ G.K. ಗೋವಿಂದರಾವ್. ಎರಡು ದಿಗ್ಗಜರು. ಅಫ್ಕೋರ್ಸ್ ಎರಡು ಬೇರೆ ಬೇರೆ ಥರದ ವ್ಯಕ್ತಿತ್ವ ಅವ್ರದ್ದು. ಅದು ಬಹಳನೇ ಪರಿಣಾಮ ಬೀರ್ತು. GK ಅವರು ಒಂಥರ ಹಿ ವಾಸ್ ವೆರಿ ರೆಬಲಿಯಸ್. ಆಗ ಇಂದಿರಾ ಗಾಂಧಿನ ಬೈತಿದ್ರು, ರಾಜೀವ್ ಗಾಂಧಿನ ಬೈತಿದ್ರು. ಆಮೇಲೆ ಹಿ ವಾಸ್ ಎ ಹಾರ್ಡ್ ಕೋರ್ ಲೆಫ್ಟಿಸ್ಟ್. ಅವರ ಆ ವಿಚಾರಗಳೆಲ್ಲ ನನ್ನ ಮೇಲೆ ಬಹಳ ಪರಿಣಾಮ ಬೀರ್ತು. HSV ಅವರು ಬಹಳ ಸಜ್ಜನರು, ಸಹೃದಯರು. ಅವರು ಮ್ಯಾಕ್ಸಿಮಮ್ ಬೈತಾ ಇದ್ದಿದ್ದು ಮೂರ್ಖ ಅಂತ. ಮೂರ್ಖ ಅಂತ ಅವ್ರು ಅಂದಿದ್ದಾರೆ ಅಂದರೆ ಮಹಾ ಸಿಟ್ಟು ಬಂದಿದೆ ಅವ್ರಿಗೆ ಅಂತ. ಅಷ್ಟು ಸಹೃದಯರು ಅವರು. HSV ಅವ್ರನ್ನ ಇತ್ತೀಚೆಗೆ ನಾವು ಕಳ್ಕೊಂಡ್ವಿ. ಅವರ ರಚನೆಗಳಲ್ಲಿ ಎಂಥ ಮಾಂತ್ರಿಕ ಶಕ್ತಿ. ಆ್ಯಂಡ್ ಅವರ ಪ್ರೈಮ್ ಟೈಮ್ನಲ್ಲಿ ನಾನು ಅವ್ರ ಜೊತೆ ಸ್ಟೂಡೆಂಟ್ ಆಗಿದ್ದೆ ಅನ್ನೋದು ನನಗೆ ಬಹಳ ಖುಷಿಯ ಹೆಮ್ಮೆಯ ವಿಷಯ. ಅವರು ಡಾಕ್ಟರೇಟ್ ಮಾಡಿದ್ದು ನಾನು ಸ್ಟೂಡೆಂಟ್ ಆಗಿದ್ದಾಗ. ಅವ್ರು ತುಂಬ ಜನ ಅವರಿಂದಾಗಿ ನಮ್ಮ ಕಾಲೇಜ್ಗೆ ಸಿಕ್ಕಾಪಟ್ಟೆ ಸಾಹಿತಿಗಳೆಲ್ಲ ಬರ್ತಾಯಿದ್ರು. BRL ಅವರಂತೂ ಅವ್ರಿಗೆ ಬಹಳ ಆತ್ಮೀಯರು, ಆಗಾಗ ಬರ್ತಾನೆ ಇದ್ರು. ಸೊ ಹಾಗೆ ಅವರೆಲ್ಲರೂ ನನಗೂ ಪರಿಚಯ ಆದರು. ನನ್ನ ಹೆಸರು ಜೊತೆಗೆ ಹೇಳುವಷ್ಟು ಸಲಿಗೆ ಬೆಳೆಸ್ಕೊಂಡ್ರು. ಅವರು ಆ ಎಲ್ಲ ಪ್ರೀತಿ ವಿಶ್ವಾಸಗಳೆಲ್ಲ ನನಗೆ ಅವರಿಂದ ಸಾಧ್ಯ ಆಯಿತು. ಅಂದರೆ ಒಂದು ಹೊಸ ಲೋಕ ತೆರೆದುಕೊಳ್ತು. ಹೌದು. ಆಮೇಲೆ GKG ಅವರಿಂದಾಗಿಯೇ ನಾನು ಥಿಯೇಟರ್ಗೂ ಬಂದಿದ್ದು. ನಾನು 3 ವರ್ಷ ನಾಟಕ ಮಾಡಿದೆ. BComಲ್ಲಿದ್ದ 3 ವರ್ಷ ಆ ಕಾಲೇಜಲ್ಲಿ ಒಂದು ದೊಡ್ಡ ಮೂಮೆಂಟ್ ಅಂತಂದರೆ ಒಂದು ನಾಟಕ ಮಾಡಿಸ್ತಾ ಇತ್ತು. ಕಾಲೇಜು ವುಡ್ ಇನ್ವೆಸ್ಟ್ ಮನಿ ಓನ್ಲಿ ಫಾರ್ ದ ಶೋ. ಅದನ್ನು ವೆರಿ ಬಿಗ್ ಥಿಂಗ್. ಅದು ಕಾಂಪಿಟೇಷನ್ಗಾಗಿ ಅಂತಲ್ಲ, ಒಂದು ಶೋ ಮಾಡಬೇಕು ಅಂತ. ಅದನ್ನು ಆಮೇಲೆ ಕಾಂಪಿಟೇಷನ್ಗೂ ಕಳಿಸ್ತಾ ಇದ್ರು. ಹಂಗಾಗ್ತಾಯಿತ್ತು. ಸೊ ಆ ಕಾಂಪಿಟೇಷನ್ 3 ವರ್ಷವೂ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಫಾರ್ ದ ಯೂನಿವರ್ಸಿಟಿ ಲೆವೆಲ್ಗೆ ಬಂತು. ಸೊ ಆ 3ನೇ ವರ್ಷದ ಜಡ್ಜ್ ಆಗಿದ್ದು ಸುರೇಂದ್ರನಾಥ್ ಎಸ್ ಅಂತ, ಸಂಕೇತ್ ನಾಟಕಗಳ ನಿರ್ದೇಶಕರವರು. ಅವರು ಕಳಿಸಿ ಅವನ್ನ ನಮ್ಮ ಟ್ರೂಪಿಗೆ ಮಾಡ್ತಾನ ಅಂತ ಹೇಳಿದ್ರು. ಸೊ GKG ಅವರು ನನ್ನನ್ನು ಕಳಿಸ್ಕೊಟ್ರು ಅಲ್ಲ ಥಿಯೇಟರ್ ಟ್ರೂಪಿಗೆ. ಸೊ ಸಂಕೇತಿಗೆ ಬಂದೆ. ಅಲ್ಲಿಂದ ಶುರುವಾಯಿತು ಅಲ್ಲಿಂದ. ನಿಮಗೊಂದು ಹೊಸ ಪ್ರಪಂಚ ತೆರೆದುಕೊಂಡಾಗ ಒಬ್ಬೊಬ್ಬರ ವ್ಯಕ್ತಿತ್ವದಿಂದ ಒಂದೊಂದು ನೀವು ಕಲಿತಾ ಹೋಗ್ತೀರಿ. ಅಂದರೆ ನನಗೆ ಖುಷಿಯಾಗಿದ್ದು ಅಷ್ಟು ದಿಗ್ಗಜರು ನಿಮ್ಮ ಸುತ್ತ ಇದ್ರು ಅಂತ. ಒಬ್ಬ ವಿದ್ಯಾರ್ಥಿಗೆ ಅದಕ್ಕಿಂತ ದೊಡ್ಡ ವರ ಇನ್ನೇನು ಇರೋದಿಲ್ಲ ಅಂತ ಅನ್ಸುತ್ತೆ. ಪುಸ್ತಕಗಳಲ್ಲ ವರ, ಸುತ್ತ ಇರೋ ಕಲಿಸುವವರು ವರ ಆಗ್ತಾರೆ. ಅತಿ ಹೆಚ್ಚು ಪ್ರಭಾವ ಬೀರಿದ್ಯಾರು? ಅಂದರೆ ನನಗೆ ತುಂಬ ವೇರಿಡ್ ಆದ ಪರ್ಸನಾಲಿಟೀಸ್ ಇದ್ದರು. ಈಗ ನಾನು ಹೇಳಿದ್ನಲ್ಲ HSV GKG ಅವರೇ ಒಂದು ಬೇರೆ ಬೇರೆ ಥರದ ವ್ಯಕ್ತಿತ್ವ. ನಾನು ಸಂಗೀತ ಕಲಿತಾ ಇದ್ದೆ. ಸೊ ನನ್ನ ಸಂಗೀತದ ಗುರುಗಳು ಹೈಮವತಮ್ಮ ಅಂತ. ಅವರು ಶಿ ವಾಸ್ DDPI, ಡಿರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನು. ಅವರು ಕೂಡ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ರು. ಅಂದರೆ ಅವರು ತುಂಬ ಡಿಸಿಪ್ಲಿನ್ಡು, ಅಫ್ಕೋರ್ಸ್ ಭಾಳ ನಿಧಾನಸ್ಥರು. ಎಷ್ಟು ನಿಧಾನಸ್ಥರು ಅಂದರೆ ಅವ್ರು ಮಾತಾಡೋದೇ ವಿಪರೀತ ನಿಧಾನ ಆಗಿತ್ತು. ಅವ್ರು ಬೇಗ ಮಾತಾಡಬಾರ್ದವ್ರು ಅಂತ ಅನ್ನಿಸ್ತು. ಅವರು ಕೂಡ ನನ್ನ ಮೇಲೆ ಬಹಳ ಸಾಕಷ್ಟು
ಪರಿಣಾಮ ಬೀರಿದ್ರು. ಅವರು ಅವರ ಸಂಗೀತ ಮತ್ತು ಅವರು ಸಾಕಷ್ಟು ರಿಸರ್ಚ್ ಮಾಡ್ತಿದ್ರು ಸಂಗೀತ ಕ್ಷೇತ್ರದಲ್ಲಿ. ಅವರ ವಾಗ್ಗೇಯಕಾರರ, ದಾಸರು, ಈ ಥರದ್ದವ್ರನ್ನೆಲ್ಲ. ಸೊ ಅದೆಲ್ಲ ಮಾಡೋದನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ರು. ಆಮೇಲೆ ಅವರು ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು. ಅವರು ಶಿ ವಾಸ್ ಎ ಸ್ಪಿನ್ಸ್ಟರ್. ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು, ಅಲ್ಲಿಯ ಅನುಭವಗಳನ್ನೆಲ್ಲ ಹೇಳ್ತಾಯಿದ್ರು. ಸೊ ನನಗೆ ಆ ಅನುಭವಗಳನ್ನೆಲ್ಲ ಕೇಳೋದು, ಅಂದರೆ ಕೇಳೋದರ ಬಗ್ಗೆ ನನಗೆ ಅವರವರ ಅನುಭವಗಳು, ಅವರವರ ಬದುಕಿನ ಬಗ್ಗೆ ಎಲ್ಲ ಕುತೂಹಲ, ಅವರ ಜರ್ನಿಗಳು, ಇದೆಲ್ಲವೂ ನನಗೆ ಒಂಥರ ಬಹಳ ಪರಿಣಾಮ, ಪ್ರಭಾವ, ಮತ್ತು ಹಾಗೆ ಬದುಕಬೇಕು, ಹಾಗಿರಬೇಕು, ಇದನ್ನು ಮಾಡಬೇಕು ಅಂತೆಲ್ಲ ಸಾಕಷ್ಟು ಉತ್ತೇಜನಗಳು ಅಲ್ಲಿಂದ ಸಿಕ್ಕವು ಅಂತ ಅನ್ಸುತ್ತೆ. ಸೊ ನಾನು ಅಫ್ಕೋರ್ಸ್ ನಾನು ಸಂಗೀತದಲ್ಲಿ ಏನೂ ಸಾಧಿಸಿ ಏನೂ ಮಾಡಲಿಲ್ಲ. ಸಂಗೀತ ಸೇರಿದ್ದು ಹೆಂಗದು? ನನಗೆ ವೀಣೆ ನುಡಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು. ನಮ್ಮ ಮನೆ ಹತ್ರ ತುಂಬ ಸಂಗೀತ, ಹರಿಕತೆ, ಡಾನ್ಸು ಎಲ್ಲ ಭಾಳ ನಡೀತಾ ಇತ್ತು ಸುತ್ತಮುತ್ತ. ಸೊ ಎಲ್ಲೋದ್ರೂ ಮುಂದ್ಗಡೆ ಸಾಲಲ್ಲಿ ಕೂತ್ಕೊಂಡು ಬರ್ತಿದ್ದೆ ಸ್ಕೂಲ್ ಹುಡುಗನಾಗಿ. ಆರ್ ಕೆ ಸೂರ್ಯನಾರಾಯಣ್ ಅವರು ವೀಣೆ ನುಡಿಸಿದಾಗ, ಚಿಟ್ಟಿ ಬಾಬು ಅವರು ವೀಣೆ ನುಡಿಸಿದಾಗ ನಾನು ಒಂದು ಕೋಲ್ ಇಟ್ಕೊಂಡು ಅದನ್ನ ವೀಣೆ ಥರ ಹಿಂಗೆ ನುಡಿಸ್ಕೊಂಡು ಎಲ್ಲ ಮಾಡಿದೆ, ಆಟ ಆಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ಅದೇ ಕೋಲೆ ನನ್ನ ಮೈಕ್ ಆಗ್ತಾಯಿತ್ತು ಹಾಡಿಗೆ. ಸೊ ಈ ಥರದ್ದೆಲ್ಲ ಆಟಗಳು ನಮ್ಮದಾಗ. ಸೊ ಅದು ಆಗಿನಲ್ಲೂ ನನಗೆ ಬಹುಶಃ ಆಲ್ ದೀಸ್ ವರ್ ಫ್ಯಾಂಟಸೀಸ್ ನನಗೆ. ಸೊ ಅವಕಾಶ ಸಿಕ್ಕಾಗ ನಮ್ಮಮ್ಮ ಅದಕ್ಕೊಂದಕ್ಕೆ ಕಳಿಸಿದ್ರು ಸಂಗೀತಕ್ಕೆ. 1-3 ವರ್ಷ ಮಣ್ಣು ಹೊತ್ತಿದ್ದೆ. ಚೆನ್ನಾಗೂ ನುಡಿಸ್ತಿದ್ದೆ ಆ್ಯಕ್ಚುಲಿ. ಆಗ ಪ್ರಾಕ್ಟೀಸ್ ತಪ್ಪಿತು. ಬಟ್ ಈಗಲೂ ಆಗ ಕಲ್ತಿದ್ದೆಲ್ಲವೂ ನೆನಪಿದೆ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ. ಆ ವಯಸ್ಸಲ್ಲಿ ಕಲ್ತಿದ್ದನು ಯಾವುದೋ ಹಾಡ್ತೇನೆ, ನನಗೆ ಯಾವುದು ಅನ್ನೋದು ಗೊತ್ತಿಲ್ಲದೆ ಹಾಡ್ತಿರ್ತೀನಿ. ಆಮೇಲೆ ಐ ಟ್ರೈ ಟು ಇದು ಈ ರಾಗದ್ದು ಈ ಸ್ವರಜತಿ ಅಥವಾ ಇದು ಅಂತ ಆಮೇಲೆ ನನಗೆ ಐಡೆಂಟಿಫೈ ಮಾಡ್ಕೊಳ್ಳೋಂಗಾಗತ್ತೆ. ಅಷ್ಟು ಎಂಬೆಡ್ ಆಗಿಬಿಟ್ಟಿದೆ. ನೀವು ವೀಣೆನ ಎಷ್ಟು ಇಷ್ಟಪಟ್ರಿ ಅಂದರೆ ವೀಣಾನೇ ಅವಳು ವೀಣೆ ನುಡಿಸ್ತಾಳೆ. ವೀಣೆ ನುಡಿಸುವ ವೀಣಾ, ವೀಣೆ ನುಡಿಸುವ ವೀಣಾ, ಇದು ಬಂಪರ್ ಆಫರ್, ಡಬಲ್ ಧಮಾಕ. ವೀಣಾ ಅವ್ರ ಹತ್ರ ಹೋಗೋಣ, ಸ್ವಲ್ಪ ವಾಪಸ್ ಕರ್ಕೊಂಡ್ ಬರ್ತೀನಿ ನಾನು ನಿಮ್ಮನ್ನ.